ತಮಿಳುನಾಡಲ್ಲಿ ಏನಾಗ್ತಾ ಇದೆ, ಎಸ್ಪೆಷಲಿ ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನಮಗೆ ಗೊತ್ತಿರೋ ಹಾಗೆ ತಮಿಳುನಾಡು ರಾಜಕಾರಣ ಅಂತ ಅಂದರೆ ಅದು ಕೇವಲ ಅಲೆ ಅಲ್ಲ, ಸುನಾಮಿ ಇದ್ದ ಹಾಗೆ. ಅಂದರೆ ತಮಿಳುನಾಡಿನಲ್ಲಿ ಒಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ರಾಜಕೀಯ ಎರಡೂ ಕೂಡ ಮೇಳೈಸುವಂತಹ ಒಂದು ಸಿಚುವೇಶನ್ ತಮಿಳುನಾಡಲ್ಲಿ ಇರುತ್ತೆ. ಹೀಗಾಗಿ ಈ ಒಂದು ತಮಿಳುನಾಡು ರಾಜಕಾರಣದಲ್ಲಿ ಒಂದು ಹೊಸ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಂದಷ್ಟು ಟಾಕ್ಸ್ಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ಕರ್ನಾಟಕದಲ್ಲಿ ಸಿಂಗಂ ಅಂತಲೇ ಖ್ಯಾತಿಯನ್ನು ಪಡೆದಿದ್ರು. ಇದರ ಜೊತೆಗೆ ತಮಿಳುನಾಡಲ್ಲಿ ಬಿಜೆಪಿಯಲ್ಲಿ ಒಂದು ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಸಾಕಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದಂತಹ ಅಣ್ಣಾಮಲೈ ಅವರು ಸದ್ಯ ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಬಿಜೆಪಿ ಪಕ್ಷವನ್ನ ಬಿಟ್ಟು ತಮ್ಮದೇ ಆದ ಒಂದು ಹೊಸ ಸಂಘಟನೆಯನ್ನ ಶುರು ಮಾಡ್ತಾರಾ ಅಣ್ಣಾಮಲೈ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ಇದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಅಕಸ್ಮಾತ್ ಅಣ್ಣಾಮಲೈ ಅವರು ಏನಾದರೂ ಬಿಜೆಪಿಯನ್ನ ತೊರೆದ್ರೆ, ರಾಜೀನಾಮೆಯನ್ನ ನೀಡಿದ್ರೆ ಬಹುತೇಕ ನಾಳೆ ರಾಜೀನಾಮೆ ಕೊಡಬಹುದು ಎನ್ನುವಂಥ ಒಂದಷ್ಟು ಮಾತುಗಳು ಓಡಾಡ್ತಾ ಇದೆ. ಅಕಸ್ಮಾತ್ ಅದು ನಿಜ ಆದರೆ ಇದು ಬಿಜೆಪಿಗೆ ದೊಡ್ಡ ಲಾಸ್ ಆಗುತ್ತೆ. ಯಾಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ಗಳು ಅಣ್ಣಾಮಲೈ ಅವರಿಂದ ಪ್ರಭಾವಕ್ಕೆ ಒಳಗಾಗಿದ್ರು. ಏನೆಲ್ಲ ಲಾಸ್ ಆಗುತ್ತೆ, ಹಾಗೆ ಅಣ್ಣಾಮಲೈ ಅವರ ಹೊಸ ಪ್ಲಾನ್ ಏನು, ಬಿಜೆಪಿಯನ್ನು ಬಿಡೋದಕ್ಕೆ ಕಾರಣ ಏನು, ಇದೆಲ್ಲವನ್ನು ಕೂಡ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಣ್ಣಾಮಲೈ ಹೊಸ ಹಾದಿ ಇದು ಬಿಜೆಪಿಯಲ್ಲಿ ಢವಢವ ಸೃಷ್ಟಿ ಮಾಡಿದೆ. ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರು ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಏನದು ಪ್ಲಾನ್, ಹಾಗೆ ಈ ಪ್ಲಾನ್ಗೆ ಕಾರಣ ಏನು? ಬಿಜೆಪಿ ತೊರೆದು ಹೊಸ ಆಂದೋಲನವನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಣ್ಣಾಮಲೈ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಕ್ಕಳ್ ಶಕ್ತಿ ಇಯಕಂ ಹೆಸರಲ್ಲಿ ಒಂದು ಹೊಸ ಸಂಘಟನೆಯನ್ನೇನಾದರೂ ಶುರು ಮಾಡ್ತಾರಾ ಅಣ್ಣಾಮಲೈ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸಮಾನ ಮನಸ್ಕರನ್ನ ಒಗ್ಗೂಡಿಸಿ ಒಂದು ಬಲಿಷ್ಠ ಪಡೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದು ರಾಜಕೀಯ ಪಕ್ಷ ಅಲ್ಲ ಅಂತ ಹೇಳ್ತಾ ಇದೆ. ಅಂದ್ರೆ ವಿಜಯ್ ಅವ್ರ ತರ ಇವರೊಂದು ಪಕ್ಷ ಕಟ್ಟಿ ಮುನ್ನೆಲೆಗೆ ಬರ್ತಾರಾ ಎನ್ನುವಂತಹ ಚರ್ಚೆಗಳು. ಹೀಗಾಗಿ ಇದಕ್ಕೆ ಖುದ್ದು ಅಣ್ಣಾಮಲೈ ಅವರೇ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದು ರಾಜಕೀಯ ಪಕ್ಷ ಅಲ್ಲ, ಒಂದು ಜನಶಕ್ತಿ ಆಂದೋಲನ ಅಥವಾ ಸಂಘಟನೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಈ ಒಂದು ನಡೆ ಏನಿದೆ, ಅಣ್ಣಾಮಲೈ ಅವರ ಈ ನಡೆ ಕಮಲಪಾಳ್ಯದಲ್ಲಿ ಆತಂಕ ಶುರುವಾಗಿದೆ. ಬಹುತೇಕ ನಾಳೆ ರಾಜೀನಾಮೆ ಕೊಡಬಹುದು ಎನ್ನುವಂಥ ವಿಚಾರಗಳು ಓಡಾಡ್ತಾ ಇದೆ. ಬಟ್ ಇದು ಏನಾಗುತ್ತೆ ಏನೋ ಎತ್ತ ನಾಳೆವರೆಗೂ ಕಾದು ನೋಡಬೇಕಾಗತ್ತೆ. ಆದರೆ ಈ ನಿರ್ಧಾರಕ್ಕೆ ಕಾರಣ ಏನು, ಯಾಕೆ ಈ ರೀತಿ ನಿರ್ಧಾರವನ್ನು ಕೈಗೊಂಡ್ರು? ನಾನು ಆಗಲೇ ಹೇಳಿದಾಗೆ ಕರ್ನಾಟಕದಲ್ಲೂ ಕೂಡ ಸಿಂಗಂ ಅಂತಲೇ ಇವರು ಖ್ಯಾತಿಯನ್ನು ಪಡೆದರು. ಬಿಜೆಪಿಯಲ್ಲೂ ಹೋಗಿ ಅಲ್ಲಿ ರಾಜ್ಯಾಧ್ಯಕ್ಷರಾಗಿದ್ರು, ತಮ್ಮ ಛಾಪನ್ನು ಮೂಡಿಸಿದ್ರು. ಆದರೆ ಇವರಿಗೆ ಬಿಜೆಪಿ ಹೈಕಮಾಂಡ್ ಮೇಲೆ ಅಸಮಾಧಾನ ಶುರುವಾಗಿದೆ. ಯಾವ ಕಾರಣಕ್ಕೆ ಅಸಮಾಧಾನ ಶುರುವಾಯಿತು? ಅದಕ್ಕೆ ಒಂದಷ್ಟು ರೀಸನ್ಸ್ಗಳು ಕೂಡ ಇದೆ. ಬಿಜೆಪಿ ಹೈಕಮಾಂಡ್ ಮೇಲೆ ಅಸಮಾಧಾನ ಇದೆ ಅಣ್ಣಾಮಲೈ ಅವರಿಗೆ. ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಯನ್ನ ಬಹಿರಂಗವಾಗಿ ಹಿಂದೆ ವಿರೋಧಿಸಿದ್ರು ಅಣ್ಣಾಮಲೈ. ಅಂದ್ರೆ ಈ ಥರ್ಡ್ ಲ್ಯಾಂಗ್ವೇಜ್ ಏನಿದೆ ಈ ವಿಚಾರವಾಗಿ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ತ್ರಿಭಾಷಾ ಸೂತ್ರ ಹೇರಿಕೆಗೆ ಅಣ್ಣಾಮಲೈ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ತಮ್ಮ ಪಕ್ಷದ ವಿರುದ್ಧವೇ ಅವರು ಮಾತಾಡಿದ್ರು. ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನೀಡುವಂತಹ ಮಾನಸಿಕ ಹಿಂಸೆ ಅಂತ ನಾಯಕ ವಾದವನ್ನ ಮಂಡಿಸಿದ್ರು. ಸ್ವಂತ ಪಕ್ಷದ ನಿಲುವಿನ ವಿರುದ್ಧವೇ ಧ್ವನಿ ಎತ್ತಿದ್ರು ಮಾಜಿ IPS ಅಧಿಕಾರಿ. ಜೊತೆಗೆ ಇದಾದ್ಮೇಲೆ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅಣ್ಣಾಮಲೈ ರಿಜೆಕ್ಟ್ ಮಾಡ್ತಾರೆ. ಒಂದಷ್ಟು ಅಸಮಾಧಾನ ಮೂಡಿರುತ್ತೆ, ಒಂದಷ್ಟು ಈ ತ್ರಿಭಾಷಾ ನೀತಿ ಹೇರಿಕೆ ವಿಚಾರವಾಗಿ ಅಸಮಾಧಾನ ಉಂಟಾಗುತ್ತೆ. ಹೀಗಾಗಿ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ಗೆ, ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧಿಸೋದಕ್ಕೆ ಅಣ್ಣಾಮಲೈ ರಿಜೆಕ್ಟ್ ಮಾಡ್ತಾರೆ. ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ನನ್ನ ಮಾತಿಗೆ ಬೆಲೆ ಇಲ್ಲ ಎನ್ನುವಂತಹ ಭಾವನೆಯೇ ಈ ಅಂತರಕ್ಕೆ ಕಾರಣ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ ಇದು ಒಂದಷ್ಟು ರೀಸನ್ಸ್ ಆದರೆ ಮತ್ತೊಂದಿಷ್ಟು ರೀಸನ್ಸ್ ಕೂಡ ಇದೆ ಇವರು ಗ್ಯಾಪ್ನ ಮೇಂಟೈನ್ ಮಾಡೋದಕ್ಕೆ ಬಿಜೆಪಿಯಿಂದ. ಏನೆಲ್ಲ ರೀಸನ್ಸ್? ಮೈತ್ರಿಯನ್ನ ಮುರಿದ್ರು ಸಿಂಗಂ. ಹೌದು, ಅಣ್ಣಾಮಲೈ ಆಕ್ರಮಣಕಾರಿ ಶೈಲಿಯಿಂದ AIADMK ಹಾಗೂ ಬಿಜೆಪಿ ಮೈತ್ರಿ ಕಟ್ ಆಯಿತು ಎನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜಯಲಲಿತಾ ಮತ್ತು ಅಣ್ಣಾದೊರೈ ಬಗ್ಗೆ ಅಣ್ಣಾಮಲೈ ಒಂದಷ್ಟು ಸ್ಟೇಟ್ಮೆಂಟ್ಸ್ ನೀಡ್ತಾರೆ. ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿರುತ್ತೆ. ಏನದು ಸ್ಟೇಟ್ಮೆಂಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಣ್ಣಾದೊರೈ ವಿರುದ್ಧ ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಂತ ಅಂದರೆ 1956ರಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಅಂದರೆ DMK ಸಂಸ್ಥಾಪಕ ಅಣ್ಣಾದೊರೈ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ರು ಅಂತ ಇತಿಹಾಸವನ್ನು ಅವರು ಹೇಳ್ತಾರೆ. ಈ ರೀತಿ ಆಗಿತ್ತು ಈ ಹಿಂದೆ ಅಂತ.
ಇತಿಹಾಸವನ್ನು ಉಲ್ಲೇಖಿಸ್ತಾರೆ. ಈ ಸ್ಟೇಟ್ಮೆಂಟ್ AIADMK ನಾಯಕರು ಈ ಸ್ಟೇಟ್ಮೆಂಟ್ನ ಖಂಡಿಸ್ತಾರೆ. ಅಣ್ಣಾದೊರೈ ತಮಿಳುನಾಡಿನ ಅತ್ಯಂತ ಗೌರವಾನ್ವಿತ ನಾಯಕರು, ಅವರ ವಿರುದ್ಧದ ಮಾತುಗಳನ್ನು ನಾವು ಸಹಿಸೋದಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕ್ತಾರೆ. ಎರಡನೇದಾಗಿ ಜಯಲಲಿತಾ ಅವರ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ದೇಶದಲ್ಲೇ ಅತ್ಯಂತ ಶ್ರೇಷ್ಠ ಹಿಂದುತ್ವ ನಾಯಕಿಯಾಗಿದ್ರು. ಬಿಜೆಪಿ ನಾಯಕರನ್ನ ಹೊರತುಪಡಿಸಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಮೊದಲು ಬೆಂಬಲ ನೀಡಿದ ರಾಜಕಾರಣಿ ಜಯಲಲಿತಾ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅವ್ರು ನೀಡಿದ್ರು. ಅಂದರೆ ಅವ್ರನ್ನ ಹೊಗಳುವಂಥ ಬರದಲ್ಲಿ ಒಂದು ಸ್ಟೇಟ್ಮೆಂಟ್ನ ನೀಡ್ತಾರೆ. ಆದರೆ AIADMK ಪಕ್ಷ ಇದನ್ನು ತಳ್ಳಿ ಹಾಕ್ತು. ಜಯಲಲಿತಾ ಅವರು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಅವರು ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣುವಂತಹ ಜಾತ್ಯತೀತ ನಾಯಕಿಯಾಗಿದ್ರು. ರಾಜಕೀಯ ಲಾಭಕ್ಕಾಗಿ ಅಣ್ಣಾಮಲೈ ಅವರು ಹಿಸ್ಟ್ರಿಯನ್ನೇ ತಿರುಚ್ತಾ ಇದ್ದಾರೆ ಅನ್ನೋದಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಹಾಗೆ ಇಷ್ಟೆಲ್ಲ ಆದಮೇಲೆ, ಈ ಸ್ಟೇಟ್ಮೆಂಟ್ಸ್ಗಳೆಲ್ಲ ಬಂದ ಮೇಲೆ ನಾಯಕತ್ವ ಬದಲಾವಣೆಗೆ, ಅಂದರೆ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅಣ್ಣಾಮಲೈ ಅವರು BJP ಕಡೆಯಿಂದ, ನಾಯಕತ್ವ ಬದಲಾವಣೆಗೆ AIADMK ಮುಖ್ಯಸ್ಥ EPS ಅವರು ಪಟ್ಟು ಹಿಡಿತಾರೆ. ಅಣ್ಣಾಮಲೈ ಬದಲಿಗೆ ನಯಿನಾರ್ ನಾಗೇಂದ್ರನವರನ್ನ ಅಧ್ಯಕ್ಷರನ್ನಾಗಿ ಮಾಡುತ್ತೆ BJP. ಈ ಅಧ್ಯಕ್ಷ ಸ್ಥಾನದಿಂದ ಯಾವಾಗ ಕೆಳಗೆ ಇಳಿತಾರೆ ಅಣ್ಣಾಮಲೈ, ಅಧ್ಯಕ್ಷ ಸ್ಥಾನ ಹೋದ್ಮೇಲೆ ಕಂಪ್ಲೀಟ್ ಆಗಿ ಪಕ್ಷದ ಚಟುವಟಿಕೆಯಿಂದ ಅಣ್ಣಾಮಲೈ ಸೈಲೆಂಟ್ ಆಗ್ತಾರೆ. ತಮಿಳುನಾಡಿನ ದ್ರಾವಿಡ ರಾಜಕಾರಣಕ್ಕೆ ಸವಾಲನ್ನು ಎಸೆಯೋದಕ್ಕೆ, ಚಾಲೆಂಜ್ ಮಾಡೋದಕ್ಕೆ ಇದೀಗ ಅಣ್ಣಾಮಲೈ ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಅವರು ಇದ್ರೆ BJPಗೆ ಏನು ಲಾಭ, ಅಕಸ್ಮಾತ್ ರಾಜೀನಾಮೆ ಕೊಟ್ಟರೆ ಏನು ನಷ್ಟ, ಜೊತೆಗೆ ಅವರು ಅಧ್ಯಕ್ಷರಾಗಿದ್ದಾಗ ಏನೆಲ್ಲ ಪ್ಲಸ್ ಆಗಿತ್ತು BJPಗೆ, ಹಾಗೆ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ ಮೇಲೆ ಏನೆಲ್ಲ ಮೈನಸ್ ಆಯಿತು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. 11% ವರ್ಸಸ್ 3% ಮತಗಳ ಲೆಕ್ಕಾಚಾರ ಏನಿದು? ಹಾಗಾದ್ರೆ ಏನಿದು ಲೆಕ್ಕಾಚಾರ? 11%, 3% ಏನಿದು ನಾನು ಹೇಳ್ತಾ ಹೋಗ್ತೀನಿ. ಅಣ್ಣಾಮಲೈ ಅಧ್ಯಕ್ಷರಾಗಿದ್ದಾಗ 2024ರ ಲೋಕಸಭೆಯಲ್ಲಿ 11% ಮತ ಗಳಿಕೆ ಆಗಿರುತ್ತೆ. ಆದರೆ ಅಧ್ಯಕ್ಷ ಸ್ಥಾನದಿಂದ, ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಯಾವಾಗ ಅವ್ರನ್ನ ಕೆಳಗೆ ಇಳಿಸ್ತಾರೆ, ಇಳಿದ ಮೇಲೆ 3% BJPಯ ಮತ ಪಾಲು ಕುಸಿತವನ್ನು ಕಂಡಿದೆ. ಯುವ ಜನತೆ ಹಾಗೂ ಹೊಸ ಮತದಾರರ ಮೇಲೆ ಅಣ್ಣಾಮಲೈ ಅವರ ಪ್ರಭಾವ ಹೆಚ್ಚು. ಈ ಕರ್ನಾಟಕದಲ್ಲೂ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಯಂಗ್ಸ್ಟರ್ಸ್ ಎಸ್ಪೆಷಲಿ. ಹಾಗೆ ಅಲ್ಲೂ ಕೂಡ ಯುವ ಜನತೆ ಹಾಗೂ ಹೊಸ ವೋಟರ್ಸ್ ಯಾರಿರ್ತಾರೆ, ನ್ಯೂ ವೋಟರ್ಸ್, ಅವರ ಮೇಲೆ ಇವರ ಪ್ರಭಾವ ಹೆಚ್ಚಾಗಿರುತ್ತೆ. ಅಕಸ್ಮಾತ್ ಅಣ್ಣಾಮಲೈ ಅವರು BJP ಪಕ್ಷವನ್ನು ತೊರೆದ್ರೆ BJPಗೆ ಭಾರಿ ಹೊಡೆತ ಬೀಳುವಂತಹ ಆತಂಕ ನಿರ್ಮಾಣವಾಗಿದೆ. ಅಂದರೆ ಕೇವಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ್ರೇನೆ ಇಷ್ಟು ಡಿಫ್ರೆನ್ಸ್ ಆಗಿದೆ ಮತಗಳಲ್ಲಿ. ಅಕಸ್ಮಾತ್ ಅವರು ಹೋಗೇ ಬಿಟ್ರೆ, ರಾಜೀನಾಮೆಯನ್ನು ಕೊಟ್ಟೇ ಬಿಟ್ರೆ ಇನ್ನೇನಾಗಬಹುದು ಎನ್ನುವಂಥ ಆತಂಕ. ಹೀಗಾಗಿ ಅಣ್ಣಾಮಲೈ ಅವರ ಮನಸ್ಸನ್ನು ಒಲಿಸೋದಕ್ಕೆ ದೆಹಲಿ ನಾಯಕರು ತೀವ್ರ ಹರಸಾಹಸವನ್ನೇ ಪಡ್ತಿದ್ದಾರೆ. ಮತ್ತೆ ಅವರಿಗೆ ಆಫರ್ಗಳನ್ನು ಇಡೋದಕ್ಕೆ ಮುಂದಾಗಬಹುದು. ಕೇಂದ್ರ ಸಚಿವ ಸ್ಥಾನ ಅಥವಾ ಮತ್ತೆ ರಾಜ್ಯಾಧ್ಯಕ್ಷರ ಪಟ್ಟದ ಆಫರ್ಗಳನ್ನು ಕೂಡ ನೀಡಬಹುದು. ಏಕೆಂದರೆ ಡ್ಯಾಮೇಜ್ ಆಗಬಾರ್ದು, ಡ್ಯಾಮೇಜ್ ಕಂಟ್ರೋಲ್ ನೆಪದಲ್ಲಿ ಈ ರೀತಿ ಆಫರ್ಗಳನ್ನು ನೀಡಬಹುದು. ಹೀಗಾಗಿ ಕಾದು ನೋಡಬೇಕಿದೆ. ಆದರೆ ಜೂನ್ 4ರ ಮೇಲೆ ಸದ್ಯ ಎಲ್ಲರ ಕಣ್ಣಿದೆ. ಜೂನ್ 4ನೇ ತಾರೀಕು ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಅಂದರೆ ಅವತ್ತು ಇವರ ಹುಟ್ಟುಹಬ್ಬ, ಅಣ್ಣಾಮಲೈ ಅವರ ಹುಟ್ಟುಹಬ್ಬ. ಹೀಗಾಗಿ ಅವತ್ತೇನಾದರೂ ಹೊಸ ಸಂಘಟನೆ ಬಗ್ಗೆ, ಹೊಸ ಜನಶಕ್ತಿ ಆಂದೋಲನದ ಬಗ್ಗೆ ಏನಾದರೂ ಮಾಹಿತಿಯನ್ನು ನೀಡ್ತಾರಾ ಅಂತ ಎಲ್ಲರೂ ಕಾದಿದ್ದಾರೆ. ಜೂನ್ 4ರಂದು ಅಣ್ಣಾಮಲೈ ಹುಟ್ಟುಹಬ್ಬ, ಅವತ್ತೇ ಒಂದು ಮೇಜರ್ ಘೋಷಣೆಯನ್ನ ಮಾಡ್ತಾರಾ? ನಟ ವಿಜಯ್ ಅವರ TVK ಮಾದರಿಯಲ್ಲಿ ಹೊಸ ಪಕ್ಷವನ್ನು ಕಟ್ತಾರಾ ಅಥವಾ ಹೊಸ ಪಕ್ಷದ ಸಂಘಟನೆಯನ್ನ ಮಾಡ್ತಾರಾ? ಈಗಾಗಲೇ ಸೈಲೆಂಟ್ ಆಗಿ ಸರ್ವೆಯನ್ನು ನಡೆಸ್ತಾ ಇದೆ ಅಣ್ಣಾಮಲೈ ಆ್ಯಂಡ್ ಟೀಮ್ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಧಾನಿ ಮೋದಿಯೇ ನನ್ನ ಸ್ಫೂರ್ತಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ರು ಅಣ್ಣಾಮಲೈ ಅವರು. ಬಟ್ ಈಗ ಆ ಪಕ್ಷದ ವಿರುದ್ಧನೇ ಹೋಗೋದಕ್ಕೆ ಹೊರಟಿದ್ದಾರೆ ಅಣ್ಣಾಮಲೈ. ಹೊಸ ರಾಜಕೀಯದ ಚದುರಂಗದ ಆಟ ಇದು. ಅಂದರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ತಮಿಳುನಾಡು ರಾಜಕೀಯದಲ್ಲಿ 3ನೇ ಧ್ರುವವಾಗ್ತಾರಾ ಅಣ್ಣಾಮಲೈ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ, ಏನು ಎತ್ತ, ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಅಕಸ್ಮಾತ್ ಏನಾದರೂ BJP ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗುತ್ತಾ ಅಥವಾ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ನೋಡಬೇಕು.